ಒಂದು ವೇಳೆ ಗಂಗಯ್ಯ ಎಂಬ ಒಬ್ಬ ಸಣ್ಣ ರೈತನು ತನ್ನ ಅಳಿಹೋದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಬಳಿ ಜಾಸ್ತಿ ಹಣವೂ ಇರಲಿಲ್ಲ. ಆದರೆ ಬೆಳೆದಿದ್ದ ಕೃಷಿಯ ಮೇಲೆ ತುಂಬ ನಂಬಿಕೆಯಿತ್ತು. ಒಂದು ದಿನ ಗಂಗಯ್ಯಗೆ ಬಿತ್ತನೆ ಬೀರಲು ಕಾಳುಗಳು ಬೇಕಾಗಿದ್ದವು. ಆದರೆ ಅಂಗಡಿಯವನು ಹೇಳಿದ, ಓಕೆ ಗೈಸ್, ಈಗ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋ ಬಂದುಬಿಟ್ಟು ನಾನು 5 ನಿಮಿಷದಲ್ಲಿ ನನ್ನ ಫೋನಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ನೀವು ಈ ಥರ ವೀಡಿಯೋನ ಕ್ರಿಯೇಟ್ ಮಾಡಬೇಕಾ? ಸೊ ಯಾವ ಥರ ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಫ್ರೀ ವೆಬ್ಸೈಟ್ ಹೇಳಿ, ಫ್ರೀದು ಆ್ಯಪ್ ಹೇಳಿ ಅಂತ ಹೇಳ್ತಿದ್ದೀರಾ. ಸೊ ಇವತ್ತು 100% ಫ್ರೀ ಆಗೇ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಯಾವುದೇ ಪೇಯ್ಡ್ ಇಲ್ಲ. ಪೇಯ್ಡ್ ಅಂದರೆ ಲೈಕ್ ದುಡ್ಡಿರೋರು ಪೇ ಮಾಡಿಬಿಟ್ಟು ಕೆಲಸ ಮಾಡ್ತಾರೆ, ಸ್ಟೋರೀಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಬಟ್ ನಮಗೆ ಸ್ಟಾರ್ಟಿಂಗಲ್ಲಿ ಪೇ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲ್ಲ. ಓಕೆನಾ? ಸೊ ಫ್ರೀಯಾಗಿ ನಾವು ಯಾವ ಥರ ಮಾಡ್ಬೋದು, ಫ್ರೀಯಾಗಿ ಯಾವ ಥರ ನಾವು ಕಾರ್ಟೂನ್ ವೀಡಿಯೋಸ್ಗಳನ್ನ ಮಾಡ್ಬೋದು, ಲೈಕ್ ಆ್ಯನಿಮೇಟೆಡ್ ವಿಡಿಯೋ, AI ವೀಡಿಯೋಸ್ ಯಾವ ಥರ ಮಾಡೋದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ? ಸ್ಟೋರಿ ಎಲ್ಲಿಂದ ಸಿಗುತ್ತೆ, ವಾಯ್ಸ್ ಎಲ್ಲಿಂದ ಸಿಗುತ್ತೆ, ಯಾವ ಥರ ಆ್ಯನಿಮೇಟ್ ಮಾಡೋದು, ಇಮೇಜಸ್ ಯಾವ ಥರ ಜನ್ರೇಟ್ ಮಾಡೋದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಆ್ಯನಿಮೇಟ್ ಆ್ಯಂಡ್ ಇನ್ನೊಂದು ವಿಷಯ ಗೈಸ್, ಆ್ಯನಿಮೇಟ್ ಆ್ಯಂಡ್ ಇಮೇಜು ಒಂದೇ ಆ್ಯಪಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು ತುಂಬ ಈಸಿಯಾಗಿ. ಇದರಲ್ಲಿ ನಿಮಗೆ ಕ್ರೆಡಿಟ್ಸ್ ಬೇಕಂತ ಅವಶ್ಯಕತೆ ಇಲ್ಲ, ಅನ್ಲಿಮಿಟೆಡ್. ನೀವು ಎಷ್ಟು ಬೇಕಿದ್ರೂ ಫೋಟೋಸ್ನ ಜನ್ರೇಟ್ ಮಾಡಿ, ಎಷ್ಟು ಬೇಕಿದ್ರೂ ಆ್ಯನಿಮೇಟ್ ಮಾಡಿಸ್ಕೊಳ್ಳಿ, ಫ್ರೀ. ಯಾವುದೇ ದುಡ್ಡು ನೀವು ಇಲ್ಲಿ ಕಟ್ಟಬೇಕಂತ ಅವಶ್ಯಕತೆ ಇಲ್ಲ, ಯಾವುದೇ ಕ್ರೆಡಿಟ್ಸ್ ಇರೋ ಅವಶ್ಯಕತೆ ಇಲ್ಲ. ಓಕೆನಾ ಗೈಸ್? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಬೇಕು, ಯಾವುದೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕು, ಅದನ್ನು ಜನ್ರೇಟ್ ಮಾಡಿಸ್ಬೇಕಂದ್ರೆ ಸ್ಟೋರಿ ಬೇಕು. ಸೊ ಸ್ಟೋರಿಗೆ ನಮಗೆ ChatGPT ಅಪ್ಲಿಕೇಶನ್ ಸೊ ಎಲ್ಲರ ಹತ್ರನೂ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ, ಹೋಗಿ ಅಲ್ಲಿಂದ ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ChatGPT ಅಪ್ಲಿಕೇಶನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ನಾವು ಇಲ್ಲಿ ಏನು ಟೈಪ್ ಮಾಡಬೇಕು, ನೀವು ಟೈಪ್ ಮಾಡೋದಾದರೂ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ಟೈಪ್ ಮಾಡೋಕ್ಕೂ ಬರಲ್ವಾ, ನೀವು ಇಲ್ಲಿಂದ ಮೈಕಲ್ಲಿ ಹೇಳಿಬಿಟ್ಟು ಬೇಕಿದ್ದರೆ ಬರ್ಸ್ಕೊಬೋದು. ಓಕೆನಾ? ನಾನು ಸಿಂಪಲ್ ಇಲ್ಲಿ ಟೈಪ್ ಮಾಡ್ತೀನಿ, 1 farmer ಪ್ಲೀಸ್ ರೈಟ್. ಸೊ ಸಿಂಪಲ್ಲಿ ನಾವಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮಗೆ ಒಂದು ಏನಿದೆ, ಒಂದು ಸ್ಟೋರಿ ಬರೆದು ಕೊಡ್ತಾ ಇದೆ. ಒಂದು ವೇಳೆ ಗಂಗಯ್ಯ ಎಂಬ ಒಬ್ಬ ಸಣ್ಣ ರೈತನು ತನ್ನ ಅಳಿಹೋದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಬಳಿ ಜಾಸ್ತಿ ಹಣವೂ ಇರಲಿಲ್ಲ, ಆದರೆ ಬೆಳೆದಿದ್ದ ಕೃಷಿಯ ಮೇಲೆ ತುಂಬ ನಂಬಿಕೆ ಇತ್ತು ಅಂತ ತುಂಬ ಒಂದು ಸ್ಟೋರಿ ಬಂದುಬಿಟ್ಟು ಕ್ರಿಯೇಟ್ ಮಾಡಿಕೊಟ್ಟಿದೆ. ಓಕೆನಾ? ಸೊ ಈಗ ಬಂದುಬಿಟ್ಟು ನಾವಿಲ್ಲಿ ಏನು ಬರಿಬೇಕಂದ್ರೆ, ಈ ಸ್ಟೋರಿ ಬಂದಿದೆ, ಸ್ಟೋರಿ ಬೇಕಿದ್ರೆ ನೀವು ವಾಯ್ಸ್ ಯಾವ ಥರ ಜನ್ರೇಟ್ ಮಾಡ್ಬೋದು ಅಂದರೆ ತಿಳಿಸ್ಕೊಡ್ತೀನಿ ನೋಡಿ. ಈಸಿಲಿ ನಿಮಗೆ ವಾಯ್ಸ್ ಏನಾದರೂ ಜನ್ರೇಟ್ ಮಾಡಬೇಕಂದ್ರೆ ನಿಮ್ಮದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಆನ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ನಿಮಗೆ ಇಲ್ಲೇ, ಓಕೆನಾ, ChatGPTಯಲ್ಲೇ ನೀವು ವಾಯ್ಸ್ ಬಂದುಬಿಟ್ಟು ಈಸಿಲಿ ಜನ್ರೇಟ್ ಮಾಡ್ಬೋದು. ಈ ಮೈಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಸಿಂಪಲ್ಲಿ ನಾನು ತೋರಿಸ್ತೀನಿ. ಫಸ್ಟು ನಿಮ್ಮದು ಏನು ಮಾಡಬೇಕು, ಸ್ಟೋರಿ ಬಂದಾದಮೇಲೆ ನಿಮ್ಮದು ಸ್ಕ್ರೀನ್ ರೆಕಾರ್ಡರ್ ಏನಿರುತ್ತೆ ಆನ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಸ್ಕ್ರೀನ್ ರೆಕಾರ್ಡರ್ ಇರುತ್ತಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಆದಮೇಲೆ ಸಿಂಪಲ್ಲಿ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಮಕ್ಕಳಿಗಾಗಿ ಒಂದು ಸ್ಫೂರ್ತಿದಾಯಕ ರೈತನ ಕಿರುಕತೆ ಕನ್ನಡದಲ್ಲಿ. ಒಂದು ವೇಳೆ ಗಂಗೆಯ್ಯ ಎಂಬ ಒಬ್ಬ ಸಣ್ಣ ರೈತನು ತನ್ನ ಅಳಿಹೋದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಬಳಿ ಜಾಸ್ತಿ ಹಣವು. ಓಕೆ, ನೋಡಿದ್ರಲ್ಲ, ಇಲ್ಲಿಂದ ಬೇಕಿದ್ರೆ ನೀವು ವಾಯ್ಸ್ ಬೇಕಿದ್ರೆ ರೆಕಾರ್ಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು ಅಂತ. ಓಕೆನಾ? ಈಗ ಇದೆಲ್ಲ ಆದಮೇಲೆ ನಮಗೆ ಬೇಕಾಗಿರೋದು ಏನು, ಈಗ ನಮಗೆ ಇಮೇಜ್ ಪ್ರಾಂಪ್ಟ್ ಬೇಕು. ಓಕೆನಾ? ಇಮೇಜ್ ಪ್ರಾಂಪ್ಟ್ಗೆ ಇಲ್ಲಿ ನಾವು ಹೇಳೋಣ, ನಾನು ಇಲ್ಲಿ ಹೇಳ್ತೀನಿ. ಅದೇ ನಮಗೆ ಈ ಕಥೆದು ಇಮೇಜ್ ಪ್ರಾಂಪ್ಟ್. ಓಕೆನಾ? ಪ್ರಾಂಪ್ಟ್ ಬರೆದು ಕೊಡಿ, ಸೀನ್ ಬೈ ಸೀನ್, ಅದು ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ ಜೊತೆ ಅಂತ ನಾನು ಹೇಳಿ ಟೈಪ್ ಮಾಡ್ಕೊಂಡಿದ್ದೀನಿ. ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮ್ಮದು ಏನಿದೆ ಇಮೇಜ್ ಪ್ರಾಂಪ್ಟ್ ಬಂದುಬಿಟ್ಟು ಬರೆದು ಕೊಡ್ತಾ ಇದ್ದಾರೆ. ಓಕೆನಾ? ನೀವು ನೋಡ್ಬೋದು, ಫಸ್ಟ್ನೇ ಪ್ರಾಂಪ್ಟು, ಸೆಕೆಂಡ್ನೇ ಪ್ರಾಂಪ್ಟು, ಮೂರನೇದು, ನಾಲ್ಕನೇದು. ಸೊ ಇನ್ನು ಬಂದುಬಿಟ್ಟು ಬರಿತಾ ಇದ್ದಾರೆ, ನೀವು ನೋಡ್ಬೋದು. ಟೋಟಲಿ ನಮಗಿಲ್ಲಿ 6 ಪ್ರಾಂಪ್ಟು, 7 ಅದಾದಮೇಲೆ ಓಕೆ, ಟೋಟಲಿ ನಮಗೆ 7 ಪ್ರಾಂಪ್ಟು ಬರೆದು ಕೊಟ್ಟಿದ್ದಾರೆ. ಈಗ ನಮಗೆ ಈ ಪ್ರಾಂಪ್ಟನ್ನ ಯಾವ ಥರ ಇದನ್ನು ಜನ್ರೇಟ್ ಮಾಡಿಸೋದು, ಸಿಂಪಲ್ಲಿ ಇಲ್ಲಿಂದ ಈ ಪ್ರಾಂಪ್ಟಿಂದ ಫೋಟೋ ಟು ವಿಡಿಯೋ, ಪ್ರಾಂಪ್ಟಿಂದ ಫೋಟೋ ಟು ವಿಡಿಯೋ ಯಾವ ಥರ ಜನ್ರೇಟ್ ಮಾಡೋದು ಅಂತ ಹೇಳ್ತೀನಿ. ಸಿಂಪಲ್ಲಿ ನಾವಿಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ.
ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಪ್ರಾಂಪ್ಟ್ ಏನಿದೆ ನಾವು ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಕಾಪಿ ಮಾಡ್ಕೊಂಡಾದಮೇಲೆ ಸೊ ಇಲ್ಲಿ ಬಂದುಬಿಟ್ಟು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಸರ್ಚಲ್ಲಿ ಟೈಪ್ ಮಾಡಿ ಮೀಟಾ AI ಅಂತ. ಓಕೆನಾ, ಮೀಟಾ AI ಅಂತ ಟೈಪ್ ಮಾಡಿ. ಓಕೆನಾ, ಸೊ ಈ ಅಪ್ಲಿಕೇಶನ್ ಇದೆ, ಸೊ ಎಲ್ಲರ ಹತ್ರ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಸಿಂಪಲಿ ನಾವು ಓಪನ್ ಮಾಡ್ಕೊಳ್ಳೋಣ ಮೀಟಾ AI. ಓಕೆನಾ, ಸೊ ನಾವಿಲ್ಲಿ ಆಸ್ಕ್ ಮೀಟಾ ಅಂತ ಇದೆಯಲ್ಲ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ನಾವು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ವಿದಿನ್ ಅ ಸೆಕೆಂಡ್ಸಲ್ಲಿ ನಮಗೆ ಫೋಟೋ ಬಂದುಬಿಟ್ಟು ಜನ್ರೇಟ್ ಮಾಡಿ ಕೊಟ್ಬಿಡುತ್ತೆ, ಅದು ಫ್ರೀಯಾಗಿ. ಓಕೆನಾ, ನೀವು ನೋಡ್ಬೋದು ಇಲ್ಲಿ ಫ್ರೀಯಾಗಿ ಲೈಕ್ ಕಾರ್ಟೂನ್ ಟೈಪ್ ಅಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಓಕೆನಾ, ಸೊ ಇದಾದಮೇಲೆ ಗೈಸ್ ನೀವು ಇದನ್ನು ಆ್ಯನಿಮೇಟ್ ಅಂತಲೂ ಕಳಿಸ್ಬೋದು. ಒಂದೇ ಒಂದು ವರ್ಡ್ ನೀವು ಕಳಿಸ್ಬೇಕು, ಆ್ಯನಿಮೇಟ್ ಅಂತ. ಓಕೆನಾ, ಸೊ ಇದೊಂದು ಕಳಿಸಿದ್ರೆ ಸಾಕು, ಈ ನಿಮ್ಮದು ಫೋಟೋಸ್ ಎಲ್ಲ ಏನಿದೆ ಇದನ್ನು ಆ್ಯನಿಮೇಟ್ ಮಾಡಿಬಿಡುತ್ತೆ. ಓಕೆನಾ, ಯಾವುದು ಮಾಡೋದು ನಿಮ್ಮದು ಇಲ್ಲಿ ಮೀಟಾ ಏನಿದೆ ಅದು ಮಾಡಿಬಿಡುತ್ತೆ. ಓಕೆನಾ, ಆ್ಯನಿಮೇಟ್ ಫೋಟೋ ಟು ವೀಡಿಯೋ ಮಾಡಿ ಕೊಟ್ಬಿಡುತ್ತೆ. ಓಕೆನಾ, ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೋಟೋ ಟು ವೀಡಿಯೋ ಬಂದಿದೆ ನಮ್ಮದು. ನೋಡಿ, ಒಂದು ಫೋಟೋ ನೋಡಿ ಈ ಥರ ಬಂದುಬಿಟ್ಟು ಮಾಡಿದೆ, ಇನ್ನೊಂದು ಬಂದುಬಿಟ್ಟು ನೋಡಿ ಈ ಥರ ಇದೆ, ಇನ್ನೊಂದು ನೋಡಿ ಈ ಥರ ನಿಮಗೆ ಕಾಣಿಸ್ತಿದೆಯಲ್ಲ, ಸೊ ಇನ್ನೊಂದು ಈ ಥರ. ಸೊ ನಮಗೆ ಇದು ಬಂದುಬಿಟ್ಟು ಚೆನ್ನಾಗಿ ಕಾಣಿಸ್ತಿದೆ, ನಾವು ಸಿಂಪಲ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳೋಣ. ಓಕೆನಾ, ಅದಾದಮೇಲೆ ನಮ್ಮದು ಎರಡನೇದು ಪ್ರಾಂಪ್ಟ್ ಏನಿದೆ ಅದನ್ನು ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸಿಂಪಲಿ ನಾನು ಇಲ್ಲಿಂದ ಎರಡನೇ ಪ್ರಾಂಪ್ಟ್ ಏನಿದೆ ಕಾಪಿ ಮಾಡ್ಕೊಳ್ತೀನಿ. ಸೊ ಇಲ್ಲಿವರೆಗೂ ಕಾಪಿ ಮಾಡಿಕೊಂಡು ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಮೀಟಾ AIಗೆ ಕಳಿಸ್ತೀನಿ. ಓಕೆನಾ, ಸೊ ಇಲ್ಲಿಂದ ಮೀಟಾ AIಗೆ ಕಳಿಸ್ತೀನಿ. ಈಗ ನಮ್ದು ಏನು ಮಾಡುತ್ತೆ, ಎರಡನೇದು ಪ್ರಾಂಪ್ಟ್ ಏನು ಹಾಕಿದ್ದೀವಿ ಅದರದ್ದು ಬಂದುಬಿಟ್ಟು ಸೊ ಇನ್ನೊಂದು ಸಲ ಕಳಿಸೋಣ ನಾವು. ಓಕೆ, ಸೊ ಒಂದು ಸಲ ಕಳಿಸಿದಾಗ ಜನ್ರೇಟ್ ಆಗಿಲ್ಲ ಅಂದರೆ ನೀವು ಏನು ಮಾಡಿ ಪ್ರಾಂಪ್ಟು ಇನ್ನೊಂದು ಸಲ ಕಳಿಸಿ. ಓಕೆನಾ, ಸೊ ನೋಡಿ ಈ ಥರ ಬಂದುಬಿಟ್ಟು ನಮ್ಮದು ಬಂದಿದೆ. ಓಕೆನಾ, ಸೊ ಈಗ ನಿಮಗೆ ಇದಕ್ಕೆ ಏನು ಕಳಿಸ್ಬೇಕು, ಆ್ಯನಿಮೇಟ್ ಅಂತ ಕಳಿಸ್ಬೇಕು. ಓಕೆನಾ, ಆ್ಯನಿಮೇಟ್ ಇದೊಂದೇ ವರ್ಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಳಿಸಿ, ಆಗನೇ ಅದು ಆ್ಯನಿಮೇಟ್ ಮಾಡೋದು. ಓಕೆನಾ, ಸೊ ಈಗ ನಮ್ಮದು ಇನ್ನೊಂದು ಫೋಟೋ ಏನಿದೆ ಅದು ಆ್ಯನಿಮೇಟ್ ಆಗಿ ಬರ್ತಾ ಇದೆ. ಓಕೆನಾ, ಸೇಮ್ ಇದೇ ಥರ ಎಲ್ಲ ಫೋಟೋಸ್ನ ನೀವು ಹಾಕಿಬಿಟ್ಟು ಫೋಟೋಸ್ನ ಹಾಕಿಬಿಟ್ಟಲ್ಲ ಪ್ರಾಂಪ್ಟ್ನ ಹಾಕಿಬಿಟ್ಟು ಪ್ರಾಂಪ್ಟಿಂದ ಫೋಟೋಯಿಂದ ಆ್ಯನಿಮೇಟ್ ನೀವು ಮಾಡ್ಕೋಬೋದು. ಓಕೆನಾ, ಸೊ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಅಂದ್ಕೊಳ್ಳಿ ನಾನು ಇದು ನಂಗೆ ಇಷ್ಟ ಆಗಿದೆ, ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಎಲ್ಲನೂ ನಾನು ಫೋಟೋನ ಸೇಮ್ ಇದೇ ಥರ ಟೈಪಲ್ಲಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಓಕೆ, ಫೋಟೋಸ್ ಎಲ್ಲ ಜನ್ರೇಟ್ ಆದಮೇಲೆ ಆ್ಯನಿಮೇಟ್ ಮಾಡಾದಮೇಲೆ ಈಗ ಬರುತ್ತೆ ನಮ್ಮದು ವಾಯ್ಸು. ಓಕೆನಾ, ಸೊ ವಾಯ್ಸ್ ನೀವು ಅಲ್ಲಿಂದನೂ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದು, ಇಲ್ಲ ಅಂದರೆ ನಾವಿಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚಲ್ಲಿ ಮಾಡಿ ಗೂಗಲ್ AI ಸ್ಟುಡಿಯೋ ಅಂತ. ಓಕೆನಾ, ಸೊ ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ನಿಮಗೆ ಇಲ್ಲಿ ವಾಯ್ಸ್ ಬಂದುಬಿಟ್ಟು ಚೆನ್ನಾಗಿ ಬಂದುಬಿಟ್ಟು ಕ್ರಿಯೇಟಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ನಿಮಗೆ 3 ಲೈನ್ಸ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ 3 ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಜನ್ರೇಟ್ ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಜೆಮಿನಿ ಸ್ಪೀಚ್ ಜನ್ರೇಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದಾದಮೇಲೆ ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಂಗಲ್ ಸ್ಪೀಚ್ ಆಡಿಯೋ ಅಂತ ಇದೆಯಲ್ಲ ಇದನ್ನು ಟ್ಯಾಪ್ ಮಾಡಿ. ಓಕೆನಾ, ಇದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ಇಲ್ಲಿ ವಾಯ್ಸ್ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ವಾಯ್ಸ್ ಬೇಕು ನಿಮಗೆ ಅಂತ. ನಾನು ಇಲ್ಲಿಂದ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ನೋಡೋಣ ಯಾವುದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ಮೂತ್ ಕ್ಲಿಯರ್ ಹೈಯರ್ ಸ್ಪೀಚ್. ಓಕೆ, ನಾನಿಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ಇಲ್ಲಿ ನಮ್ಮದು ಏನಿದೆ ಸ್ಟೋರಿ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ChatGPTಯಾಗಿ ಹೋಗ್ಬಿಟ್ಟು ವಾಪಸ್ಸು. ಓಕೆನಾ, ಸೊ ನನ್ನದು ಸ್ಟೋರಿ ಇಲ್ಲಿದೆ. ಸೊ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾನೇನು ಮಾಡ್ತೀನಿ, ಸ್ಟೋರಿನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇಲ್ಲಿವರೆಗೂ ಸ್ಟೋರಿ ಕಾಪಿ ಮಾಡಿಕೊಂಡು ಸಿಂಪಲಿ ನಾವಿಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ರನ್ ಕಂಟ್ರೋಲ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ.
ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಸ್ಟೋರಿ ವಿದಿನ್ ಸೆಕೆಂಡ್ಸಲ್ಲಿ ಬಂದುಬಿಟ್ಟು ಡೌನ್ಲೋಡಾಗಿ ಬಂದುಬಿಡುತ್ತೆ. ಓಕೆನಾ. ಸೊ ವೆಯ್ಟ್ ಮಾಡೋಣ. ನಮ್ಮದು ಸ್ಟೋರಿ ಬಂದುಬಿಟ್ಟು ಏನಿದೆ ಅದು ಸ್ಟೋರಿಯಿಂದ ವಾಯ್ಸಲ್ಲಿ ಕನ್ವರ್ಟ್ ಆಗ್ತಿದೆ. ಓಕೆನಾ. ಸ್ಟೋರಿ ಗಂಗಯ್ಯ ಎಂಬ ಒಬ್ಬ ಸಣ್ಣ ರೈತನು ತನ್ನ ಅಳಿಹೋದ ಹೊಲದಲ್ಲಿ ಸಿಂಪಲಿ ಇದನ್ನು ನಾವಿಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಓಕೆನಾ. ಸೊ ಇದು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ಸಿಂಪಲಿ ನಾವೇನು ಮಾಡೋಣ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಈಗ ನಿಮ್ಗೆ ಏನು ಮಾಡಬೇಕಂತ ಹೇಳ್ತೀನಿ. ಸಿಂಪಲಿ ಇದು ಲೋಡ್ ಆಗಕ್ಕೆ ಬಿಡಿ ಕೈನ್ ಮಾಸ್ಟರ್ನ. ಓಕೆನಾ. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ಬಂದುಬಿಟ್ಟು ನಾವು ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ. 9:16 ರೇಷಿಯೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಏನು ಆ್ಯನಿಮೇಟ್ ಮಾಡಿಟ್ಟಿದ್ವಲ್ಲ, ಸೊ ಎಲ್ಲನೂ ಒಂದೊಂದಾಗಿ ನಾನು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದೇ ಥರ ಬಂದುಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಥರ ಆ್ಯಡ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ವಾಯ್ಸ್ ಯಾವ ಥರ ಆ್ಯಡ್ ಮಾಡೋದು ಅದನ್ನು ಹೇಳ್ತೀನಿ. ಸೊ ಈ ಥರ ನೋಡಿ ನಮ್ಮದು ನೋಡೋಕ್ಕೆ ಕಾಣಿಸ್ತಿದೆ. ಬಟ್ ಇದನ್ನು ಯಾವ ಥರ ಫುಲ್ ಸ್ಕ್ರೀನಲ್ಲಿ ಮಾಡಬೇಕು ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಮ್ಯೂಸಿಕಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಆಲ್ಬಮ್ ಮೇಲೆ ಕ್ಲಿಕ್ ಮಾಡೋಣ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವೇನು ಕ್ರಿಯೇಟ್ ಮಾಡಿದ್ವಿ ವಾಯ್ಸು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಮನೆ ಹುಷಾರ್ ಇರಲ್ಲ ಹಾಸ್ಪಿಟಲ್ ಅಮೋಜ್ ಕಾಡು ಅಮೆಜಾನ್ ಜಾಂಗಲ್ 2024 ಶ್ರೀಕೃಷ್ಣನ ದ್ವಾರಕೆಯ ಕಥೆಯು ಭಾರತೀಯ ಪುರಾಣಗಳಲ್ಲಿ ವಿಶೇಷ ನಮಸ್ಕಾರ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಒಂದು ವೇಳೆ ಗಂಗಯ್ಯ ಎಂಬ ಒಬ್ಬ ಸಣ್ಣ ರೈತನು ಓಕೆ ವಾಯ್ಸ್ ಬಂದ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ಈಗ ನಮ್ಗೆ ಏನು ಮಾಡಬೇಕು, ಇದನ್ನು ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಮತ್ತೆ ಸ್ಟಾರ್ಟ್ ಆಗ್ತಿದೆ, ಇಲ್ಲಿಂದ ಸ್ಲಿಪ್ ಮಾಡೋಣ. ಮಧ್ಯದ ಪಾರ್ಟ್ ಏನಿದೆ ಅದನ್ನು ನಾವಿಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ನಿಮ್ಮ ಮಧ್ಯದ ಪಾರ್ಟ್ನ ಡಿಲೀಟ್ ಮಾಡ್ಕೊಳ್ತೀನಿ. ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇದನ್ನು ಇಲ್ಲಿ ಹತ್ತಿರ ತಗೊಬರ್ತೀನಿ. ಓಕೆನಾ. ಅದಾದಮೇಲೆ ಮತ್ತೆ ಇಲ್ಲೆಲ್ಲ ಗ್ಯಾಪ್ಸ್ ಎಲ್ಲಿದೆ ಅಲ್ಲಿಂದ ನಾವು ಈ ಥರ ಸೇಮ್ ಪ್ರೋಸೆಸ್ ಮಾಡ್ಕೊಳ್ಳೋಣ. ಓಕೆನಾ. ಸ್ಪ್ಲಿಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಇದನ್ನು ನಾವು ಮಧ್ಯದ ಪಾರ್ಟು ಡಿಲೀಟ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಈ ಥರ ಎಳ್ಕೊಂಬರೋಣ, ಯಾಕಂದರೆ ಅಡ್ಜಸ್ಟ್ ಆಗಬೇಕಲ್ಲ ವಾಯ್ಸು, ಹಾಗಾಗಿ. ಓಕೆನಾ. ಸೊ ಸೇಮ್ ಪ್ರೋಸೆಸ್ಸು ಇಲ್ಲಿ ಎಲ್ಲೆಲ್ಲ ವಾಯ್ಸ್ ಬಂದುಬಿಟ್ಟು ನಿಂತು ಮಾತಾಡಿದೆ ಅಲ್ಲಿಂದ ಬಂದುಬಿಟ್ಟು ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಓಕೆನಾ. ಸೊ ಮಧ್ಯದ ಪಾರ್ಟ್ ಏನಿದೆ ಅದನ್ನು ನಾನು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಬಂದುಬಿಟ್ಟು ಮತ್ತೆ ಜೋಡಿಸ್ಕೋಬೇಕು. ಓಕೆನಾ. ಸೊ ಈ ಥರ ಬಂದುಬಿಟ್ಟು ನಿಮಗೆ ಮಾಡಬೇಕು ಎಲ್ಲದರಲ್ಲೂ. ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ಸೊ ಈಗ ನಮಗೆ ಇದು ಫುಲ್ ಸ್ಕ್ರೀನಲ್ಲಿ ಮಾಡಬೇಕಂದ್ರೆ ಸಿಂಪಲಿ ನಾವು ಅದರ ಮೇಲೆ ಟ್ಯಾಪ್ ಮಾಡಿ, ಅದರ ಮೇಲೆ ಟ್ಯಾಪ್ ಮಾಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಪೆನ್ ಆ್ಯಂಡ್ ಝೂಮ್. ಎಲ್ಲೋಯ್ತು ಇದು ಪೆನ್ ಆ್ಯಂಡ್ ಝೂಮ್. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಪೊಸಿಷನ್ ಓಕೆನಾ ಈ ಥರ ತಗೊಬನ್ನಿ. ಅದಾದಮೇಲೆ ಎಂಡಿಂಗ್ ಪೊಸಿಷನ್ ಬಂದುಬಿಟ್ಟು ಒಂದು ಸ್ವಲ್ಪ ಈ ಥರ ತಗೊಬನ್ನಿ. ಓಕೆನಾ. ಸೊ ಈಗ ಬಂದುಬಿಟ್ಟು ನಮ್ಮದು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಓಕೆನಾ. ಯಾವ ಥರ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಸೇಮ್ ಪ್ರಾಸೆಸ್ ಎಲ್ಲದರಲ್ಲೂ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಪೊಸಿಷನ್ನ ಈ ಥರ ಮಾಡಿಕೊಂಡು ಎಂಡಿಂಗ್ ಪೊಸಿಷನ್ ಬಂದುಬಿಟ್ಟು ಈ ಥರ ಮಾಡ್ತೀನಿ. ಓಕೆನಾ. ಸೊ ಯಾವ ಥರ ಕಾಣುತ್ತಂತನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಓಕೆ. ಫೈನಲಾಗಿ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಓಕೆನಾ. ಒಂದು ವೇಳೆ ಗಂಗಯ್ಯ ಎಂಬ ಒಬ್ಬ ಸಣ್ಣ ರೈತನು
ತನ್ನ ಅಳಿಹೋದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಬಳಿ ಜಾಸ್ತಿ ಹಣವೂ ಇರಲಿಲ್ಲ. ಆದರೆ ಬೆಳೆದಿದ್ದ ಕೃಷಿಯ ಮೇಲೆ ತುಂಬ ನಂಬಿಕೆ ಇತ್ತು. ಒಂದು ದಿನ ಗಂಗಯ್ಯಗೆ ಬಿತ್ತನೆ ಬೀರಲು ಕಾಳುಗಳು ಬೇಕಾಗಿದ್ದವು. ಆದರೆ ಅಂಗಡಿಯವನು ಹೇಳಿದ, ನಿನ್ನ ಬಳಿ ಹಣವಿಲ್ಲ, ಹೇಗೆ ಕೊಡಲಿ? ಈಗ ಬಂದುಬಿಟ್ಟು ನಮಗೆ ಏನಾಗ್ತಿದೆ ಅಂದರೆ ಇಲ್ಲಿ ವಾಯ್ಸ್ ಮ್ಯಾಚ್ ಆಗ್ತಾಯಿಲ್ಲ. ಸೊ ಈಗ ನಮ್ಗೆ ಏನು ಮಾಡಬೇಕು, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಸಲ ಅದನ್ನು ನಾವು ವೀಡಿಯೋನ ಒಂದೊಂದಾಗಿ ಆ್ಯಡ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಾನು ಆ್ಯಡ್ ಮಾಡ್ತೀನಿ ಎರಡನೇ ವೀಡಿಯೋ. ಸೇಮ್ ಪ್ರಾಸೆಸ್ಸು, ಯಾಕಂದರೆ ನಮಗೆ ವಾಯ್ಸ್ ಜೊತೆ ವೀಡಿಯೋನ ಮ್ಯಾಚ್ ಮಾಡಿಸ್ಬೇಕು. ಓಕೆನಾ? ಸೊ ಸೇಮ್ ಪ್ರಾಸೆಸ್ಸು ಇಲ್ಲಿನ ನಾವು ಮಾಡೋಣ. ಸೊ ಇಲ್ಲಿ ಬಂದುಬಿಟ್ಟು ಮೂರನೇ ವೀಡಿಯೋ. ಸೊ ನಾನು ಇಲ್ಲಿಂದ 1 2 ಥರ್ಡ್ನೇ ವೀಡಿಯೋ. ಸೊ ಮತ್ತೆ ಇಲ್ಲಿಂದ 4ನೇ ವೀಡಿಯೋ. ಓಕೆನಾ? ಸೊ 4ನೇ ವೀಡಿಯೋ ನಾನು ಇಲ್ಲಿಂದ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ 5ನೇ ವೀಡಿಯೋ. ಓಕೆನಾ? ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ 5ನೇ ವೀಡಿಯೋ. ಓಕೆನಾ? ಅದಾದಮೇಲೆ ನಾನು ಇಲ್ಲಿಂದ 6ನೇ ವೀಡಿಯೋ ಆ್ಯಡ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿಂದ 6ನೇ ವೀಡಿಯೋ ಆ್ಯಡ್ ಮಾಡೋಣ. ಓಕೆನಾ? ಸೊ ಈಗ ಬಂದುಬಿಟ್ಟು ಮ್ಯಾಚ್ ಆಗುತ್ತೆ. ಸೊ ನೋಡ್ಬೋದು ನೀವು. ಓಕೆನಾ? ಸೊ ಈ ವಾಯ್ಸ್ ಬಂದುಬಿಟ್ಟು ಹೋಗಿದೆ. ಸೊ ಇಲ್ಲಿಂದ ಇದನ್ನು ತಗೊಬಂದು ಎಳ್ಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಕರ್ಕೊಬಂದು ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಓಕೆನಾ? ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫೈನ್. ಈಗ ನೋಡಿ ಯಾವ ಥರ ಕಾಣುತ್ತೆ ಅಂತ. ಓಕೆ. ಒಂದು ವೇಳೆ ಗಂಗಯ್ಯ ಎಂಬ ಒಬ್ಬ ಸಣ್ಣ ರೈತನು ತನ್ನ ಅಳಿಹೋದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಬಳಿ ಜಾಸ್ತಿ ಹಣವೂ ಇರಲಿಲ್ಲ. ಆದರೆ ಬೆಳೆದಿದ್ದ ಕೃಷಿಯ ಮೇಲೆ ತುಂಬ ನಂಬಿಕೆ ಇತ್ತು. ಒಂದು ದಿನ ಗಂಗಯ್ಯಗೆ ಬಿತ್ತನೆ ಬೀರಲು ಕಾಳುಗಳು ಬೇಕಾಗಿದ್ದವು. ಆದರೆ ಅಂಗಡಿಯವನು ಹೇಳಿದ, ನಿನ್ನ ಬಳಿ ಹಣವಿಲ್ಲ, ಹೇಗೆ ಕೊಡಲಿ? ಗಂಗಯ್ಯ ಪ್ರಾರ್ಥಿಸಿ ಹೇಳಿದ, ನಾನು ಬೆಳೆದ ಬೆಳೆ ಬಂದ ನಂತರ ಹಣ ತರುತ್ತೇನೆ. ಅಂಗಡಿಯವನು ಒಪ್ಪಿ ಬೀಜ ಕೊಟ್ಟ. ಗಂಗಯ್ಯ ಪ್ರತಿದಿನ ಬೆಳಿಗ್ಗೆ ಎದ್ದು ಮಣ್ಣಿಗೆ ಜಲಸಿಂಚನೆ ಮಾಡಿದ. ಮಳೆ ಬಂದಿಲ್ಲದಿದ್ದರೂ ಅವನು ನಿರೀಕ್ಷೆಯನ್ನೇ ಮರೆಯಲಿಲ್ಲ. ಸೊ ಈ ಥರ ಬಂದುಬಿಟ್ಟು ನೀವು ವಾಯ್ಸ್ಗಳನ್ನ ಮ್ಯಾಚ್ ಮಾಡಿಸ್ಕೋಬೋದು. ಸೊ ನಾನಿಲ್ಲಿ ಪೆನ್ ಆ್ಯಂಡ್ ಝೂಮ್ ಮತ್ತೆ ಮಾಡಿಲ್ಲ, ಯಾಕಂದರೆ ಲಾಂಗ್ ವಿಡಿಯೋ ಆಗಿಬಿಡುತ್ತಂತ. ನೀವು ಮತ್ತೆ ಪೆನ್ ಆ್ಯಂಡ್ ಝೂಮ್ ಮಾಡ್ಕೋಬೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಸೊ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.